ತಿಳಿದ ಹಾಗೆ ಜಾತಿ ಮತ ಭಾಷಾ ಪ್ರಾಂತಗಳಿಗೆ ಅತೀತರಾಗಿ ಸಮಸ್ತ ಸಮುದಾಯದಿಂದಲೂ ಕೂಡ ಆರಾಧ್ಯರಾಗಿರ್ತಕ್ಕಂಥ ಮಹಾಗುರುಗಳು ರಾಘವೇಂದ್ರ ಸ್ವಾಮಿಗಳವರು. ಇವತ್ತು ಜೀವನದಲ್ಲಿ ಬಳಲಿ ಬೆಂಡಾಗಿ ಬಂದಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವರವರ ಸಮಸ್ಯೆಗಳಿಗೆ ಸ್ಪಂದಿಸಿ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುವ ಜೊತೆಯಲ್ಲಿ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಯಾವುದೋ ಒಂದು ಪಬ್ಲಿಸಿಟಿ ಸಲುವಾಗಿಯೋ ಅಥವಾ ಸ್ಥಾನಮಾನಗಳ ಸಲುವಾಗಿಯೋ ಅಥವಾ ಹಣಕಾಸಿನ ಸಲುವಾಗಿಯೋ ಅಲ್ಲದೆ ಸಮಸ್ತ ಅನುಕೂಲದ ಇವತ್ತು ನಿಜವಾದಂತಹ ಸೆಕ್ಯುಲರ್ ಗುರುಗಳು ಅಂತಂದರೆ ಅದು ರಾಘವೇಂದ್ರ ಸ್ವಾಮಿಗಳವರು. ಬೇರೆ ಬೇರೆ ಸಮುದಾಯದಲ್ಲಿ ಬೇರೆ ಬೇರೆ ಅವರವರ ಸಮುದಾಯಕ್ಕೆ ಅವರು ಗುರುಗಳಾಗಿದ್ದಾರೆ, ಅವರವರ ಪ್ರಾಂತಕ್ಕೆ ಅವರು ಗುರುಗಳಾಗಿದ್ದಾರೆ, ಅವರವರ ಭಾಷೆಗೆ ಅವರು ಗುರುಗಳಾಗಿದ್ದಾರೆ. ಆದರೆ ಇವತ್ತು ವಿಶ್ವದಾದ್ಯಂತ ಎಲ್ಲ ಜನಾಂಗವೂ ಆರಾಧಿಸುವಂಥ ಮಹಾಗುರುಗಳು ರಾಘವೇಂದ್ರ ಸ್ವಾಮಿಗಳವರು. ಅವರ ತಪಸ್ಸು, ಅವರ ಸಾಧನೆ, ಅವರ ಚಿಂತನೆ, ಅವರ ಬದುಕು ಬರಹ ಎಲ್ಲವೂ ಕೂಡ ಸಮಾಜಕ್ಕೋಸ್ಕರವಾಗಿ ಮೀಸಲಾಗಿಟ್ಟಂಥ ಮಹಾನುಭಾವರು. ಅಂತಹ ರಾಘವೇಂದ್ರ ಸ್ವಾಮಿಗಳವರನ್ನು ದೇಶದ ಉದ್ದಗಲಕ್ಕೂ ಕೂಡ ಎಲ್ಲರೂ ಕೂಡ ಆರಾಧಿಸಿ ಅವರ ಅನುಗ್ರಹವನ್ನು ಸಂಪಾದಿಸ್ತಾ ಇದ್ದಾರೆ. ಅಂತಹ ದಿವ್ಯವಾದ ಕ್ಷೇತ್ರಕ್ಕೆ ತಾವೆಲ್ಲರೂ ಕೂಡ ಬಹಳ ನಿಮ್ಮ ಕಾರ್ಯ ಒತ್ತಡವನ್ನು ಬಿಟ್ಟು ಅಲ್ಲಿಂದ ಇಷ್ಟು ದೂರ ಮಂತ್ರಾಲಯಕ್ಕೆ ಬಂದಿದ್ದೀರಿ. ನಾನು ಮತ್ತೊಮ್ಮೆ ಅಭಿನಂದಿಸಿ ನಮ್ಮ ಲಕ್ಷ್ಮೀ ಗಣೇಶ ಪ್ರೊಡಕ್ಷನ್ ವತಿಯಿಂದ ಏನು ಮಂತ್ರಾಲಯ ದರ್ಶಿನಿ ಅನ್ನುವಂತಹ ಒಂದು ವಿಶೇಷವಾದಂತಹ ರಾಯರ ದರ್ಶಿನಿ ಅನ್ನುವಂತಹ ಆಲ್ಬಮ್ ಸಾಂಗನ್ನು ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಅವರು ಯಾವುದೇ ಹಣಕಾಸಿನ ಸಲುವಾಗಿ ಆಗಲಿ ಅಥವಾ ಮತ್ಯಾವುದೇ ಸಲುವಾಗಿ ಅಲ್ಲ, ಅವರ ತಾಯಿಯ ಅಪೇಕ್ಷೆ ರಾಯರ ಸೇವೆಯನ್ನು ಜನಗಳಿಗೆ ಮುಟ್ಟುವ ರೀತಿಯಲ್ಲಿ ಒಂದು ಮಾಡಬೇಕು ಅಂತ ಅವರ ತಾಯಿಯ ಆದೇಶ. ಆ ನಿಟ್ಟಿನಲ್ಲಿ ಬಹಳ ತಿಂಗಳುಗಳಿಂದ ಪ್ರಯಾಸವನ್ನು ಪಟ್ಟು ತುಂಬ ಹಣಕಾಸಿನ ವೆಚ್ಚವನ್ನು ಮಾಡಿ ದೈಹಿಕವಾದ ಶ್ರಮವನ್ನು ವಹಿಸಿ ಮಾಡಿದ್ದಾರೆ. ನಾವು ನೀವೆಲ್ಲರೂ ಕೂಡ ಅದನ್ನು ಅಭಿನಂದಿಸಿ ಪ್ರೋತ್ಸಾಹಿಸಿ ಗುರುರಾಜರ ಭಕ್ತರಿಗೆ ಮಂತ್ರಾಲಯದ ಈ ವೈವಿಧ್ಯಮಯವಾದಂಥ ಆಲ್ಬಮ್ ಸಾಂಗನ್ನು ಮುಟ್ಟುವಂತೆ ನಾವೆಲ್ಲ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಗಡಿಬಿಡಿಯಲ್ಲಿ ತಾವೆಲ್ಲ ವಸತಿ, ಪ್ರಸಾದ, ದರ್ಶನ ಇವೆಲ್ಲವೂ ಕೂಡ ಎಷ್ಟು ಮಟ್ಟಿಗೆ ನಿಮಗೆ ಅನುಕೂಲವಾಗಿದೆ ಗೊತ್ತಿಲ್ಲ. ರಾಯರು ನಿಮ್ಮವರು, ಮಠ ನಿಮ್ಮದು. ಆದ್ದರಿಂದ ಏನೇ ಲೋಪದೋಷಗಳಿದ್ದರೂ ಕೂಡ ನಮ್ಮ ಗಮನಕ್ಕೆ ತನ್ನಿ ಅದನ್ನು ಸರಿಪಡಿಸ್ತೇವೆ. ಮಂತ್ರಾಲಯ, ಅದರ ಅಭಿವೃದ್ಧಿ, ಅದರ ಭಕ್ತರಿಗೆ ಇರುವಂಥ ಸೌಕರ್ಯಗಳು, ಇಲ್ಲಿ ಉಚಿತ ವೈದ್ಯಕೀಯ ಶಾಲೆ ಇದೆ, ಅದೇ ರೀತಿಯಾಗಿ ಶಿಕ್ಷಣ ಸಂಸ್ಥೆಗಳಿದ್ದಾವೆ. LKG ಇಂದ SSLC ತನಕ ಜೂನಿಯರ್ ಕಾಲೇಜ್, ಡಿಗ್ರಿ ಕಾಲೇಜ್ ಎಲ್ಲವೂ ಕೂಡ. ಜೊತೆಗೆ ವೇದ ಪಾಠಶಾಲೆ, ಸಾಂಪ್ರದಾಯಿಕವಾಗಿರ್ತಕ್ಕಂಥ ವೇದ ಪಾಠಶಾಲೆ, ಗೋ ಸಂರಕ್ಷಣಾ ಕೇಂದ್ರ, ಸುಮಾರು 3,000ಕ್ಕೂ ಮಿಗಿಲಾದಂಥ ಗೋವುಗಳನ್ನು ಯಾವುದೇ ಫಲಾಪೇಕ್ಷೆ ಇಲ್ಲದರೆ ಅಲ್ಲಿರುವಂಥ ಗೋವುಗಳು ಯಾವುದೂ ಕೂಡ ಹಾಲನ್ನು ಕೊಡುವಂಥದ್ದಲ್ಲ, ಕಸಾಯಿಖಾನೆಗೆ ಹೋಗುವಂಥ ಗೋವುಗಳು ಮತ್ತು ಯಾರೂ ಸಂರಕ್ಷಣೆ ಮಾಡದೇ ಇರುವಂಥ ಗೋವುಗಳು, ಇವುಗಳನ್ನೆಲ್ಲವನ್ನು ಕೂಡ ಸುಮಾರು 3,000ಕ್ಕೂ ಮಿಗಿಲಾದ ಗೋವುಗಳ ಸಂರಕ್ಷಣಾ ಕೇಂದ್ರ ಮಂತ್ರಾಲಯದಲ್ಲಿ ಇದೆ. ಜೊತೆಗೆ ಉಚಿತವಾದ ಆಂಬ್ಯುಲೆನ್ಸು ಮತ್ತು ಶುದ್ಧ ಕುಡಿಯುವ ನೀರಿನ ಘಟಕ, ತನ್ಮೂಲಕವಾಗಿ ಮಂತ್ರಾಲಯ ಮತ್ತು ಸುತ್ತಮುತ್ತಲಿನ ಕೆಲವು ಹಳ್ಳಿಗಳಿಗೆ ಉಚಿತವಾಗಿ ನೀರಿನ ಸರಬರಾಜು ನಡೀತಾ ಇದೆ. ಬರುವಂಥ ಭಕ್ತರಿಗೆ 2 ಹೊತ್ತು ಅನ್ನದಾಸೋಹ ನಡೀತದೆ ಮತ್ತು ದರ್ಶನದ ವ್ಯವಸ್ಥೆ. ರಾಮಧೇನವೇ ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಮನಶಾಲಿನಃ. ನಮ್ಮ ಆತ್ಮೀಯರಾದ ಕರ್ನಾಟಕ ರಾಜ್ಯದ ವಿದ್ಯುನ್ ಮಾಧ್ಯಮ, ಅದೇ ರೀತಿಯಾಗಿ ಮುದ್ರಣ ಮಾಧ್ಯಮ, ಅದೇ ರೀತಿಯಾಗಿ ಸಾಮಾಜಿಕ ಜಾಲತಾಣಗಳಿಗೆ ಸಂಬಂಧಪಟ್ಟಂತಹ ಬಹುದೊಡ್ಡ ಒಂದು ಸಮುದಾಯವೇ ಬಂದಿದೆ. ನಾವು ತುಂಬ ಸಂತೋಷವನ್ನು, ಅಭಿನಂದನೆಯನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಮಾಧ್ಯಮಗಳ ಒಂದು ಕಾರ್ಯ ಅನ್ನುವಂಥದ್ದು ಇವತ್ತು ನಿಜವಾಗಲೂ ಕೂಡ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಏನು ಆಡಳಿತ ಯಂತ್ರಾಂಗ, ನ್ಯಾಯಾಂಗ, ಶಾಸಕಾಂಗ ಇತ್ಯಾದಿಗಳು ಎಷ್ಟು ಈಗ ಪ್ರಬಲವಾದದ್ದೋ, ಈಗಿನ ಕಾಲದಲ್ಲಿ ನಮ್ಮ ಮಾಧ್ಯಮ ಒಂದು ರಂಗವೂ ಕೂಡ ಒಂದು ಸೇರಿ 4 ರಂಗವಾಗಿ ಇವತ್ತು ದೇಶವನ್ನು ವಿಶೇಷವಾಗಿ ನಡೆಸ್ತಾ ಇರತಕ್ಕಂತಹ ಒಂದು ಮಾಧ್ಯಮಗಳಾಗಿವೆ. ಆ ಒಂದು ನಿಟ್ಟಿನಲ್ಲಿ ಮಾಧ್ಯಮದವರ ರಾತ್ರಿ ಹಗಲು ಎನ್ನದೆ, ಕಷ್ಟ ನಿಷ್ಠೂರಗಳೆನ್ನದೆ, ದುರ್ಗಮ ಪ್ರದೇಶಗಳಾಗ್ಬೋದು, ಅದೇ ರೀತಿಯಾಗಿ ಎಷ್ಟೋ ಕಡೆಗೆ
ಗಲಭೆಗಳ ಸ್ಥಳಗಳಲ್ಲಾಗ್ಬೋದು ಅಥವಾ ಬೇರೆ ಬೇರೆ ಪ್ರಾಣಾಂತಕವಾದಂಥ ಸ್ಥಳಗಳು ಇವೆಲ್ಲ ಕಡೆಯಲ್ಲೂ ಕೂಡ ರಾತ್ರಿ ಹಗಲು ಎನ್ನದೇ ಅಲ್ಲೆಲ್ಲ ಖುದ್ದಾಗಿ ತೆರಳಿ ಅಲ್ಲಿರುವಂತಹ ಸುದ್ದಿಗಳನ್ನು ಸಂಗ್ರಹಿಸಿ ಅಲ್ಲಿರುವಂತಹ ವ್ಯೂಸನ್ನು ಎಲ್ಲವನ್ನು ಕೂಡ ಸಂಗ್ರಹಿಸಿ ಅದನ್ನು ಎಡಿಟ್ ಮಾಡಿ ಪ್ರಕಾಶನಪಡಿಸುವಂಥದ್ದು ಬಹಳ ದೊಡ್ಡ ಜವಾಬ್ದಾರಿಯ ಕೆಲಸ. ಇದರ ಬಗ್ಗೆ ಹೇಳಬೇಕು ಅಂತಂದರೆ ಪೂರ್ವಾಶ್ರಮದಲ್ಲಿ ನಾವು ಕೂಡ ಮಾಧ್ಯಮದವರೇ. 4 ಮಾಧ್ಯಮಗಳಿಗೆ, ವಿದ್ಯುನ್ ಮಾಧ್ಯಮ, ಮುದ್ರಣ ಮಾಧ್ಯಮಗಳಿಗೆ ಸುದ್ದಿಗಾರರಾಗಿ, ಅಂಕಣಕಾರರಾಗಿ, ಆಮೇಲೆ ಬಿಡಿ ಸುದ್ದಿಗಾರರಾಗಿ, ಜೊತೆಗೆ ಕೆಲವು ಪಾಕ್ಷಿಕ ಪತ್ರಿಕೆಗಳಿಗೂ ಕೂಡ ನಾವು ಮಾಧ್ಯಮ ವರದಿಗಾರರಾಗಿ ಇದಾಗಿ ಸೇವೆ ಮಾಡಿದ್ದೇವೆ. ಜೊತೆಯಲ್ಲಿ ನಾವು ಕೂಡ ಪೂರ್ವಾಶ್ರಮದಲ್ಲಿ ಮಂತ್ರಾಲಯ ವಾಣಿ ಅನ್ನುವಂತಹ ಒಂದು ಮಾಧ್ಯಮವನ್ನು ಸ್ವಂತವಾಗಿ ನಡೆಸಿದಂಥವರು. ಹಾಗಾಗಿ ಮಾಧ್ಯಮದವರು ಅಂತಂದರೆ ತುಂಬ ಅಭಿಮಾನ, ನಮ್ಮ ಬಳಗದವರು ಅಂತ ನಾವು ಜೊತೆಗೆ ಪರಿಸರ ಇವುಗಳನ್ನು ಕಾಪಾಡಬೇಕಾದದ್ದು ಪ್ರತಿಯೊಬ್ಬ ಭಕ್ತರ ಕರ್ತವ್ಯ. ಇವತ್ತು ನಾವು ಒಂದು ಕ್ಷೇತ್ರಕ್ಕೆ ಒಂದು ದಿವಸ ಹೋಗ್ತೀವಿ ಅಂತ, ಆದರೆ ಕ್ಷೇತ್ರಕ್ಕೆ ಪ್ರತಿನಿತ್ಯವೂ ಜನ ಬರೋರು ಇರ್ತಾರೆ. ಯಾರೋ ಕೆಲವರು ಹೇಳಿಬಿಡ್ತಾರೆ ತಮ್ಮ ಉಡುಪುಗಳನ್ನು, ಬಟ್ಟೆಗಳನ್ನು ನದಿಯಲ್ಲಿ ವಿಸರ್ಜನೆ ಮಾಡಿದರೆ ನಿಮಗೆ ಪುಣ್ಯ ಬರುತ್ತೆ ಅಂತ. ನದಿ ಪ್ರಾಂತವನ್ನು ಹಾಳು ಮಾಡೋದು ಮತ್ತು ಎಲ್ಲಂದರಲ್ಲೇ ಕಸ ಕಡ್ಡಿಗಳನ್ನು ಹಾಕುವಂಥದ್ದು, ಸ್ವಚ್ಛತೆಗೆ ಭಂಗ ತರುವಂಥದ್ದು ಯಾವುದೇ ಕ್ಷೇತ್ರಗಳಲ್ಲೂ ಕೂಡ ಮಾಡಬಾರ್ದು. ಯಾಕೆಂದರೆ ಆ ಕ್ಷೇತ್ರ ಪವಿತ್ರವಾಗಿರಬೇಕು. ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ಬಳಲಿ ಬೆಂಡಾಗಿ ಕ್ಷೇತ್ರಕ್ಕೆ ಹೋದಾಗ ಒಂದು ಶಾಂತಿ, ನೆಮ್ಮದಿ, ಸ್ವಚ್ಛತೆ, ಸುಂದರತೆ, ಒಂದು ಆಧ್ಯಾತ್ಮಿಕ ವಾತಾವರಣವನ್ನು ಅರಿಸಿಕೊಂಡು ಹೋಗಿರ್ತೇವೆ. ಅಲ್ಲೂ ಕೂಡ ದೊಡ್ಡ ದೊಡ್ಡ ಸಿಟಿಗಳಲ್ಲಿದ್ದಂತೆ ಎಲ್ಲ ಕಡೆಗೂ ಕೂಡ ಕಸ ಕಡ್ಡಿಗಳ ಡಂಪು ಮತ್ತು ಎಲ್ಲಂದರಲ್ಲೇ ಮಲಮೂತ್ರಗಳ ವಿಸರ್ಜನೆ ಇವುಗಳನ್ನು ಮಾಡಿ ಕ್ಷೇತ್ರದ ಪರಿಸರವನ್ನು ಹಾಳು ಮಾಡಿದರೆ ಭಕ್ತರ ಮನೋಭಾವಕ್ಕೂ ತೊಂದರೆ ಆಗುತ್ತೆ, ಕ್ಷೇತ್ರಕ್ಕೆ ಮಾಡಿದ ಅಪಚಾರವೂ ಆಗುತ್ತೆ, ಜೊತೆಗೆ ಕ್ಷೇತ್ರದ ಮೇಲೆ ಅದೊಂಥರ ಹೊರೆ ಆಗುತ್ತೆ. ಯಾಕೆಂದರೆ ಭಕ್ತರು ಎಲ್ಲಂದರಲ್ಲೇ ಕಸ ಮಾಡಿದಾಗ ಕ್ಷೇತ್ರದ ಪಾಲಕರುಗಳು ಅಥವಾ ಆ ದೇವಸ್ಥಾನದ ಮಠಮಾನ್ಯಗಳ ಪಾಲಕರು ಇದನ್ನೇನು ಗಮನ ಹರಿಸಿಲ್ಲ ಅಂತ ನೇರವಾಗಿ ಅವರನ್ನು ನಾವು ಬೆಟ್ಟು ಮಾಡಿ ತೋರಿಸ್ಬೇಕಾಗತ್ತೆ. ಆದ್ದರಿಂದ ನಾವು ಬರುವಂತಹ ಭಕ್ತರಿಗೆ ಸೂಚನೆ ಇಷ್ಟೇ: ನದಿಯಲ್ಲಿ ಮಲಮೂತ್ರಗಳನ್ನು ವಿಸರ್ಜನೆ ಮಾಡಬೇಡಿ, ನದಿ ತೀರವನ್ನು ಪವಿತ್ರವಾಗಿ ಇಟ್ಕೊಳ್ಳಿ, ನೀವಿರುವಂತಹ ಪ್ರಾಂತದಲ್ಲಿ ಕಸಕಡ್ಡಿಗಳನ್ನು ಹಾಕಬೇಡಿ, ಜೊತೆಗೆ ಏನು ನಾವು ಡಸ್ಟ್ಬಿನ್ಗಳನ್ನು ಇಟ್ಟಿದ್ದೀವಿ ಅಲ್ಲಿ ಅದನ್ನು ವಿಸರ್ಜನೆ ಮಾಡಿ ಕ್ಷೇತ್ರದ ಪಾವಿತ್ರತೆ, ಪರಿಶುದ್ಧತೆಗೆ ಎಲ್ಲರೂ ಕೂಡ ಸಹಕರಿಸಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ಲ ಭಕ್ತರನ್ನು ನಾವು ಸೂಚಿಸ್ತಾ ಇದ್ದೀವಿ. ಮೀಡಿಯಾ ಅಂತ ಆಮೇಲೆ ನಮ್ಮವ್ರು ಹೇಳ್ತಾರೆ, ನಮ್ಮವರೆಲ್ಲ ಅಂತಾರೆ ಅವರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.